ಇಳಕಲ್ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಕಳಪೆ ಬೀಜ ವಿತರಣೆ, ಬೆಳೆ ಹಾನಿಯಿಂದ ಕಂಗಾಲಾದ ರೈತರು ಆಕ್ರೋಶ. ಸೋಮಲಾಪುರ ಗ್ರಾಮ, ಇಳಕಲ್ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಹಲವಾರು ರೈತರು ತಮ್ಮ ಬೆಳೆ ನಾಶವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಆರೋಪವೇನೆಂದರೆ, ಕೃಷಿ ಇಲಾಖೆಯ ಮಾನ್ಯತೆ ಪಡೆದ ಖಾಸಗಿ ಕಂಪನಿಯಿಂದ ವಿತರಿಸಲಾದ ಬೀಜಗಳು ಕಳಪೆ ಗುಣಮಟ್ಟದ್ದಾಗಿದ್ದು, ಬೆಳೆ ಬೆಳೆದಿಲ್ಲ ಅಥವಾ ಕುಗ್ಗಿ ಬೆಳೆಯುತ್ತಿದೆ. ಪ್ರಮುಖವಾಗಿ ಹಲವಾರು ಬೀಜಗಳಿಂದ ರೈತರು ಕಳಪೆ ಬೀಜಗಳಿಂದಾಗಿ ಸಾವಿರಾರು ರೂಪಾಯಿಗಳ ಹಾನಿಗೆ ಗುರಿಯಾಗಿದ್ದಾರೆ. ಕೆಲವರು ಸಾಲ ಪಡೆದು ಬಿತ್ತನೆ ಮಾಡಿದ್ದಾರೆಂಬುದು ಮತ್ತೊಂದು ಆಘಾತಕಾರಿ ಅಂಶ. ನಾವು ನಂಬಿದ ಈ ಬೀಜಗಳು ಒಳ್ಳೆಯ ಬೀಜಗಳೆಂದು ತಿಳಿದು ನಮಗೆ ಕಳಪೆ ಬೀಜಗಳನ್ನು ನೀಡಲಾಗಿದೆ. ಯಾವುದೇ ದೃಢ ಪ್ರಮಾಣಪತ್ರವಿಲ್ಲದ ಅವಧಿ ಮುಕ್ತಾದ ಬೀಜಗಳನ್ನು ತಯಾರಿಸಿರುವಂತಿದೆ. ಈಗ ಎಂತಹ ಉದ್ದಕ್ಕೂ ಬೆಳೆಯುತ್ತಿಲ್ಲ. ಸರ್ಕಾರ ಮಧ್ಯ ಪ್ರವೇಶಿಸದಿದ್ದರೆ ನಾವು ಬೀದಿಗೆ ಬರಬೇಕಾಗುತ್ತದೆ ಎಂದು ಸ್ಥಳೀಯ ರೈತ ಬಾಸವರಾಜ ಬೆಟ್ಟಾಳ ಹೇಳಿದ್ದಾರೆ. ರೈತರ ಬೇಡಿಕೆಗಳು: ಕಳಪೆ ಬೀಜ ವಿತರಣೆ ಮಾಡಿದ ಕಂಪನಿಯ ಮೇಲೆ ಕಾನೂನು ಕ್ರಮ, ನಷ್ಟ ಪರಿಹಾರ ರೂಪದಲ್ಲಿ ತಕ್ಷಣ ಪರಿಹಾರ ಧನ, ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರದಿಂದ ಕಟ್ಟುನಿಟ್ಟಾದ ಕ್ರಮ. ಇದರ ಕುರಿತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ತಾಲೂಕು ಕೃಷಿ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ವರದಿ ತಯಾರಿಸಲು ಸಿದ್ಧರಾಗಿ, ರೈತರು ನೀಡಿರುವ ದೂರನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ಘಟನೆ ಇಡೀ ಇಳಕಲ್ ತಾಲೂಕಿನಲ್ಲಿ ರೈತರ ಆತ್ಮವಿಶ್ವಾಸಕ್ಕೆ ಗೆಡ್ಡೆ ಹೊಡೆಯುವಂತಾಗಿದೆ. ಕೃಷಿಕರ ಆಲ್ರೆಡಿ ಎಕ್ಸಿಸ್ಟಿಂಗ್ ದಯನೀಯ ಆರ್ಥಿಕ ಪರಿಸ್ಥಿತಿ ಇಂತಹ ಕಳಪೆ ವ್ಯಾಪಾರಗಳಿಂದ ಇನ್ನಷ್ಟು ಕುಸಿಯುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ವರದಿಗಾರರು ಶರಣಗೌಡ ಕಂದಕಿ. ಅವರು ಬೀಜ ಕೊಟ್ಟಿದ್ದು ಫೇಲ್ ಆಗಿಬಿಟ್ಟರು. ಫೇಲ್ ಆಗಿ ಯಾವುದು ಅದು ಹೊಲ ಎಕರೆ ಎಷ್ಟೋ ಬರಲಿ ತೊಗೊತೀವಿ ಅಂತ ಹೇಳಿದ್ರು. ಈ ಲಾಸ್ಟಿಗೆ ಬಂದು ಅವರು ಬೀಜ ಫೇಲ್ ಆಗಿ ನಾವು 2 ಕ್ವಿಂಟಲ್ ತೊಗೊತೀವಿ ಅಂತ ಅಂದ್ರೆ ನಮಗೆ ಅದು 2 ಕ್ವಿಂಟಲ್ ತೊಗೊಂಡ್ರೆ ಒಪ್ಪಿಗಿಲ್ಲ. ಮತ್ತು ಬಂದು ಬೀಜ ಫೇಲ್ ಆಗ್ಯಾವಂತ ತಾವು ಹೇಳಿದರು. ಹೇಳಿಂದ ಫೋನ್ ಹಚ್ಚಿರಿ, ಅವ್ರು ಫೋನು ರಿಸೀವ್ ಮಾಡೋವಲ್ರಿ, ಮತ್ತು ಅವರು ಹೊಳ್ಳಿ ನೋಡೋವಲ್ರು. ಮತ್ತು ನಮ್ಮ ರೈತರ ಗತಿ ಹೆಂಗೆ? ಅದಕ್ಕೆ ಈಗ ಕುರಿ ಬಿಟ್ಟು ಕುರಿಯರಿಗೆ ಕೊಟ್ಟುಬಿಟ್ಟಿದ್ರೆ ನಾಳೆಗೆ ರೂಟ್ ಹೊಡೆದು ಮತ್ತೊಂದು ಬೀಜ ಏನಾರ ನಾವು ತಯಾರು ಮಾಡ್ತೇವೆ. ಮತ್ತು ಇದಕ್ಕೆ ಮುಂದೆ ಪರಿಹಾರ ಹೆಂಗೆ ರೀ? ಹಿರಿಯರು ಅದು ಕಂಪ್ನಿ ಯಾವ್ದು ರೀ? ಅಮರ ಭೇಟಿ ಅಂತ ನೋಡ್ರಿ ಕಂಪ್ನಿಗೆ. ಅವರು ಫೋನ್ ಹಚ್ಚಿರಿ, ಒಟ್ಟು ರಿಸೀವ್ ಮಾಡವಲ್ರು. ಚುನಾಕ ಬಂದು ಬೀಜ ಫೇಲ್ ಆದ ಕೂಡ ಹೊಳ್ಳಿ ಬಿಟ್ಟಿಲ್ಲ. ಹಂಗಾಗಿ ನಿಮ್ಗೆ ಸಮಸ್ಯೆ ಸಮಸ್ಯೆ ಆಗಿಬಿಟ್ಟದ ನೋಡ್ರಿ. ಮುಂದೆ ಹೆಂಗೆ? ಒಟ್ಟು ಒಳ್ಳೆ ಸ್ಪಂದನೆ ಮಾಡ್ತಾ ಇಲ್ಲ ಅವ್ರ ಕಂಪ್ನಿಯವ್ರಿಗೆ? ಇಲ್ಲ ಕೇರ್ ಮಾಡಿಲ್ಲ ನಮ್ಮ ಒಟ್ಟ. ಯಾರು ಕೂಡ ಕಲಾಸ ಒಳ್ಳೆ ಬಂದಿಲ್ಲ ಅವರು. ನಿಮ್ಗೆ ಖರ್ಚು ಎಷ್ಟು ಬಂದೈತೆ ರೀ? ಗೊಬ್ಬರ ಎಲ್ಲ ನೀವು ಹಾಕಿರಿ? ಗೊಬ್ಬರ ಎಲ್ಲ ನಾವು ಹಾಕಿದ್ವಿ. ಎಲ್ಲ ಗಳೆವು ಎಲ್ಲ ಭಾಳ ಖರ್ಚು ಮಾಡಿರಿ. ಬೀಜ ಒಂದು ಅವ್ರು ಕೊಟ್ಟಾರ. ಆ ಬೀಜ ಕೊಟ್ಟಿಲ್ಲ. ಕಂಪ್ನಿ ಯಾವುದಂದ್ರಲ್ಲ? ಅಮರ ಭೇಟಿ. ಈ ಕಂಪ್ನಿಯವ್ರು ಬಂದು ಕೊಟ್ಟಾರ ನಿಮ್ಗೆ? ಈ ಕಂಪ್ನಿಯವ್ರು ಬಂದು ನಮ್ಗೆ ಕೊಟ್ಟಾಗ್ಯಾರ. ನೀವು ಹತ್ತಿ ಪ್ಲಾಟ್ಗೆ ಯಾಕೆ ಈ ಥರ ಕುರಿ ಬಿಟ್ಟಿರಿ, ಆಡುಗಳನ್ನು ಬಿಟ್ಟಿದ್ದೀರ? ಆ ಕಂಪ್ನಿ ಬೀಜ ಸರಿ ಕೊಟ್ಟಿದ್ರಿ. ಅವು ಒಟ್ಟ ಬೀಜ ಸರಿ ಇಲ್ಲ, ಅವು ಲಾಸ್ ಆಗಿಬಿಟ್ಟವ್ರಿ. ಮತ್ತು ಒಳ್ಳೆ ಕಂಪ್ನಿಯವರು ಅವು ಸರಿ ಇಲ್ಲಪ್ಪ ಅಂತ ಹೇಳ್ಬಿಟ್ಟಾರೆ. ಅದ್ರ ಸಂಬಂಧ ಮತ್ತು ಈಗ ನಾವು
ಹಬ್ಬಿಗೆ ಬೈದು ಎಲ್ಲ ರೈತರು ನಮ್ಗೆ ಭಾಳ ತ್ರಾಸ ಆಗಿಬಿಟ್ಟೈತೆ ರೀ. ಈಗ ಕುರಿ ಮೇಸ ಕೊಟ್ಬಿಟ್ಟು ನೋಡ್ರಿ, ಈ ಬೀಜ ಏನು ಕಳಪೆ ಅದಾವೇನು ರೀ? ಏನು ಹೆಂಗೈತೆ ಕಂಪ್ನಿಗೆ ಗೊತ್ತಿರ ಬೀಜ ಸರಿ ಇಲ್ಲ ರೀ ಅವು. ಅವರು ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಅಂತ ಹೇಳಿದ್ರಿ? ಅವ್ರು ಎಷ್ಟಾಗುತ್ತೆ ಅಷ್ಟು ತೊಗೊಂತೀವಿ ಅಂತ ಹೇಳಿದ್ರಿ. ಹಾಂ, ಈ ಸದ್ಯ ಈ ಕಡೆ ಲಾಟಿಗೆ 2 ಕ್ವಿಂಟಲ್ ತೊಗೊಂತೀವಿ, ಉಳಿದು ತಗೊಳಗಲ್ಲ ಅಂದ್ರೆ. ಹಂಗಾಗಿ ನೀವು ಹಂಗಾಗಿ ಮತ್ತೆ ಲುಕ್ಷನ್ ಆಗುತ್ತೆ ಈಗ ಅಂತೇಳಿ ನಾವು ಈಗ ಕುರಿ ಕೊಟ್ಬಿಟ್ಟು. ಹೌದನ್ರಿ? ಹೌದು. ಈಗೇನು ಇದನ್ನ ಈಗ ಮುಂದೆ ಏನು ಇದು ಭಾಳ ಲಾಸ್ ಆಗೈತೇನ್ರಿ ನಿಮ್ಗೆ? ಇದು ಭಾಳ ಲಾಸ್ ಆಗೈತೆ ರೀ. ನಮ್ಗೆ ಏನು ಪರಿಹಾರ ಬೇಕು ರೀ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ನಮ್ಮ ಸೋಮಲಾಪುರ ಗ್ರಾಮದಲ್ಲಿ ಹತ್ತಿ ಪ್ಲಾಟ್ ರೈತರಿಗೆ ಅಮರ ಭೇಟಿ ಅನ್ನೋರು ಕಂಪ್ನಿಯವರು ಒಂದು ಬೀಜವನ್ನು ರೈತರಿಗೆ ಕೊಟ್ಟೋಗಿರುತ್ತಾರೆ. ಬೀಜವನ್ನು ಎಲ್ಲ ಹೊಲದಲ್ಲಿ ಬಿತ್ತಿಕಾಸಿ ಎಲ್ಲ ಖರ್ಚುಗಳನ್ನು ಮಾಡಿದ್ದಾರೆ. ಆ ಅಮರ ಭೇಟಿ ಬೀಜ ಫೇಲಾಗಿ ಇವಾಗ ರೈತರು ಕೂಡ ಅವರು ಫೋನ್ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ. 1 ಕ್ವಿಂಟಲ್ 1 ಎಕರೆಗೆ 2 ಕ್ವಿಂಟಲ್ ತಗೊಂಡಂತ ಹೇಳಿದರು. ಅದನ್ನು ಕೂಡ ಈಗ ಅವರು ಆ ಥರ ಒಂದು ರೈತರಿಗೆ ಭಾಳ ಸಮಸ್ಯೆ ಮಾಡಿದ್ದಾರೆ ಇವರು ಅಮರ ಭೇಟಿ ಕಂಪ್ನಿಯವರು. ರೈತರಿಗೆ ಭಾಳ ಸಮಸ್ಯೆ ಆದ ಕಾರಣ ನಮ್ಮ ಸೋಮಲಾಪುರ ಗ್ರಾಮದಲ್ಲಿ ಇಂದು ರೈತರನ್ನು ಅದನ್ನು ಕುರಿ ಮೇರೆಗೆ ಮೇಸೋದಕ್ಕೆ ಕೊಟ್ಟು ಕಸಿ ನಾಳೆ ರೂಟ್ರು ಕೂಡ ಹೊಡೆದು ಈಗ ಮುಂದಿನ ಬೆಳೆ ಬಿತ್ತೋದಕ್ಕೆ ಕೂಡ ರೆಡಿಯಾಗಿದ್ದಾರೆ. ಈ ಥರ ಕಳಪೆ ಬೀಜವನ್ನು ಕೊಟ್ಟಿರ್ತಕ್ಕಂಥ ಅಮರ ಭೇಟಿ ಕಂಪ್ನಿಯವರಿಗೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಸ್ಪಂದನೆಯೂ ಕೊಡ್ತಾ ಇಲ್ಲ ರೈತರಿಗೆ. ದಯವಿಟ್ಟು ಇದನ್ನು ಗಮನಹರಿಸಿ ಈ ರೈತರಿಗೆ ಒಂದು ಸಹಾಯ ಮಾಡಬೇಕಂತಂದು ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ.